ನಮಸ್ಕಾರ, ಒನ್ ಮಿನಿಟ್ ನ್ಯೂಸ್ಗೆ ಸ್ವಾಗತ. ಕ್ರಿಕೆಟ್ ಲೋಕದಿಂದ ಒಂದು ಮಹತ್ವದ ಸುದ್ದಿ ಬಂದಿದೆ. ಭಾರತೀಯ ಕ್ರಿಕೆಟ್ ತಂಡದ ಟೈಟಲ್ ಸ್ಪಾನ್ಸರ್ಶಿಪ್ಗಾಗಿ ಬಿಸಿಸಿಐ ಬಿಡ್ಗಳನ್ನು ಆಹ್ವಾನಿಸಿದೆ. ಆದರೆ ಒಂದು ಪ್ರಮುಖ ಷರತ್ತಿನೊಂದಿಗೆ. ಸರ್ಕಾರದ ಹೊಸ ಆನ್ಲೈನ್ ಗೇಮಿಂಗ್ ಕಾಯಿದೆ 2025 ಕಾರಣದಿಂದಾಗಿ ಬಿಸಿಸಿಐ ಈಗ ರಿಯಲ್ ಮನಿ ಗೇಮಿಂಗ್ ಮತ್ತು ಕ್ರಿಪ್ಟೋಕರೆನ್ಸಿ ಕಂಪನಿಗಳನ್ನು ಈ ಪ್ರಕ್ರಿಯೆಯಿಂದ ಸಂಪೂರ್ಣವಾಗಿ ಹೊರಗಿಟ್ಟಿದೆ. ಈ ನಿರ್ಧಾರ ಅಸ್ತಿತ್ವದಲ್ಲಿರುವ ಸ್ಪಾನ್ಸರ್ ಡ್ರೀಮ್ 11 ತನ್ನ ಒಪ್ಪಂದದಿಂದ ಹಿಂದೆ ಸರಿಯಲು ನಿರ್ಧರಿಸಿದ ನಂತರ ಬಂದಿದೆ, ಏಕೆಂದರೆ ಸರ್ಕಾರದ ನಿರ್ಬಂಧಗಳಿಂದಾಗಿ ಡ್ರೀಮ್ 11 ತನ್ನ ರಿಯಲ್ ಮನಿ ಗೇಮಿಂಗ್ ಕಾರ್ಯಾಚರಣೆಗಳನ್ನು ನಿಲ್ಲಿಸಬೇಕಾಯಿತು. ಬಿಸಿಸಿಐ ಪ್ರಕಾರ ಡ್ರೀಮ್ 11 ಮೇಲೆ ಯಾವುದೇ ದಂಡ ವಿಧಿಸಲಾಗುವುದಿಲ್ಲ, ಏಕೆಂದರೆ ಈ ನಿರ್ಧಾರ ಸರ್ಕಾರದ ಕಾನೂನಿನ ಕಾರಣದಿಂದ ಆಗಿದೆ. ಮಂಗಳವಾರ ಸೆಪ್ಟೆಂಬರ್ 2, 2025 ರಂದು ಬಿಸಿಸಿಐ ತನ್ನ ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ ತಂಬಾಕು, ಮದ್ಯ ಮತ್ತು ಸಾರ್ವಜನಿಕ